ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೀಸೆಂಟಾಗಿ ಕನ್ನಡ ಡಬ್ ಆಗಿರೋ ಮಸ್ಟ್ ವಾಚ್ ಕನ್ನಡ ಡಬ್ಡ್ ಮೂವೀಸ್ ಲಿಸ್ಟನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿರೋ ಮೂವಿಗಳು ಒಂದೊಂದು ಕೂಡ ಒಂದೊಂದು ಕ್ಯಾಟಗರಿ ಮೂವೀಸ್ಗಳ ಲಿಸ್ಟ್ ಆಗಿರ್ತವೆ. ಈ ಲಿಸ್ಟಲ್ಲಿರೋ ಎಲ್ಲ ಮೂವಿಗಳು ರೀಸೆಂಟಾಗಿ ಕನ್ನಡ ಡಬ್ ಆಗಿರೋ ಒಳ್ಳೆ ಸಿನಿಮಾಗಳು. ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ನಮ್ಮ ಲಿಸ್ಟ್ನ ಫಸ್ಟ್ ಮೂವಿ ಹನುಮಾನ್. ಈ ಹನುಮಾನ್ ಮೂವಿ ಈ ವರ್ಷ ಸಂಕ್ರಾಂತಿ ಹಬ್ಬ ಪ್ರಯುಕ್ತ ರಿಲೀಸ್ ಆದ ಆ್ಯಕ್ಷನ್ ಅಡ್ವೆಂಚರ್ ಸೂಪರ್ ಹೀರೋ ಕ್ಯಾಟಗರಿ ಮೂವಿ. ಈ ವರ್ಷ ಹೆವಿ ಸೌಂಡ್ ಮಾಡಿದ ಮೂವೀಸ್ಗಳ ಲಿಸ್ಟ್ನಲ್ಲಿ ಈ ಮೂವಿ ಫಸ್ಟ್ ಬರುತ್ತೆ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಅಂಜನಾದ್ರಿ ಎಂಬ ಊರು. ಆ ಊರಿನಲ್ಲಿ ಹನುಮಂತು ಎಂಬ ಹುಡುಗ. ಅವನಿಗೆ ಗೊತ್ತಿರದ ಹಾಗೆ ಹನುಮಂತನ ಪವರ್ ಸಿಗುತ್ತೆ. ಹಾಗೆ ಆ ಪವರಿಂದ ಅವನು ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ, ಆ ಪವರ್ ಹುಡ್ಕೊಂಡು ಯಾರೆಲ್ಲ ಬರ್ತಾರೆ, ಆ ಪವರನ್ನು ಹುಡ್ಕೊಂಡು ಬಂದವರನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಮೂವಿಯ ಸ್ಟೋರಿ ಆಗಿರುತ್ತೆ. ಮೂವಿಯ ಸ್ಟೋರಿ ಸಿಂಪಲ್ ಆಗಿದ್ದರೂ ಸ್ಟೋರಿ ಪ್ರೆಸೆಂಟೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಈಸ್ ಸಾಲಿಡ್ ಆಗಿದೆ. ಈ ಮೂವಿಯ ಮತ್ತೊಂದು ಹೈಲೈಟ್ ಅಂದರೆ ವಿಜುವಲ್ಸ್. ಕೆಲವೊಂದು ಸೀನ್ಗಳಲ್ಲಿ ವಿಜುವಲ್ಸ್ ಅಂತೂ ಪೀಕ್ ಲೆವೆಲ್ ಆಗಿರ್ತವೆ. ಈ ಮೂವಿಯನ್ನು ಪ್ರಶಾಂತ್ ವರ್ಮಾ ಅವರು ಡೈರೆಕ್ಟ್ ಮಾಡಿದ್ದ. ಈ ಮೂವಿ ಪ್ರಶಾಂತ್ ವರ್ಮಾ ಅವರ ಯೂನಿವರ್ಸ್ನ ಫಸ್ಟ್ ಮೂವಿ ಆಗಿರುತ್ತೆ. ಆ್ಯಂಡ್ ಈ ಹನುಮಾನ್ ಮೂವಿಗೆ ಪಾರ್ಟ್ 2 ಕೂಡ 2025ರಲ್ಲಿ ರಿಲೀಸ್ ಆಗುತ್ತೆ. ಈ ಮೂವಿಯ ಮೂಲಕ ಅವರ ಯೂನಿವರ್ಸ್ಗಂತೂ ಒಳ್ಳೆ ಲೈನಪ್ಪನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಈ ಯೂನಿವರ್ಸ್ ಕಾನ್ಸೆಪ್ಟ್ನ ಮುಂದೆ ಬರೋ ಮೂವಿಗಳ ಮೂಲಕ ಅವರು ಹೇಗೆ ಫ್ಯೂಚರಲ್ಲಿ ಅವರ ಯೂನಿವರ್ಸನ್ನು ಹೇಗೆ ಬಿಲ್ಡ್ ಮಾಡ್ತಾರೆ ಎಂಬುದು ಅವರ ಮುಂದೆ ಬರುವ ಮೂವಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುತ್ತೆ. ಒಂದ್ಸತಿ ನೋಡಿಲ್ಲ ಅಂದರೆ ನೋಡಿಬಿಡಿ, ಹೈಲಿ ರೆಕಮೆಂಡೆಡ್. ನಮ್ಮ ಲಿಸ್ಟ್ನ ನೆಕ್ಸ್ಟ್ ಮೂವಿ ಗಾಮಿ. ಈ ಮೂವಿ 2024 ಮಾರ್ಚ್ 8ರಲ್ಲಿ ರಿಲೀಸ್ ಆದ ಅಡ್ವೆಂಚರ್ ಡ್ರಾಮಾ ಕ್ಯಾಟಗರಿ ಮೂವಿ. ಈ ಮೂವಿಯ ಬಗ್ಗೆ ಡಿಫ್ರೆಂಟ್ ಪರ್ಸನ್ಗೆ ಡಿಫ್ರೆಂಟ್ ಒಪಿನಿಯನ್ ಇರಬಹುದು, ಆದರೆ ನನ್ನ ಪ್ರಕಾರ ದಿಸ್ ಮೂವಿ ಈಸ್ ಗುಡ್. ಈ ಮೂವಿಯ ಸ್ಟೋರಿ ಸ್ವಲ್ಪ ಗ್ರಿಪ್ಪಿಂಗ್ ಆಗಿದ್ದರೆ ಈ ಮೂವಿ ಮಾಸ್ಟರ್ ಪೀಸ್ ಮೂವಿ ಆಗೋದ್ರಲ್ಲಿ ಯಾವುದೇ ಡೌಟ್ ಸಹ ಇರ್ತಿರಲಿಲ್ಲ. ಈ ಮೂವಿಯಲ್ಲಿ ಬರೋ ವಿಜುವಲ್ಸ್ ಅಂತೂ ನಾ ಇದುವರೆಗೂ ಇಂಡಿಯನ್ ಮೂವಿಯಲ್ಲಿ ನೋಡದಿರೋ ಅಂತಹ ವಿಜುವಲ್ಸ್ ಈ ಮೂವಿಯಲ್ಲಿ ಇರುತ್ತೆ. ಈ ಮೂವಿಯ ಮೈನ್ ಹೈಲೈಟ್ ಅಂದರೆ ವಿಜುವಲ್ಸ್, ಮೈಂಡ್ ಬ್ಲೋಯಿಂಗ್ ವಿಜುವಲ್ಸ್. ಈ ಥರ ವಿಜುವಲ್ಸನ್ನು ನಾನು ಇಂಡಿಯನ್ ಮೂವೀಸ್ನಲ್ಲಿ ಇದುವರೆಗೂ ಕೂಡ ನೋಡಿಲ್ಲ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಈ ಮೂವಿಯ ಹೀರೋ ಶಂಕರ್ಗೆ ಒಂದು ರೇರ್ ಪ್ರಾಬ್ಲಮ್ ಇರುತ್ತೆ. ಅವನನ್ನು ಯಾರಾದರೂ ಮುಟ್ಟಿದ್ರೆ ಅವನಿಗೆ ಬಾಡಿಯಲ್ಲಿ ಶಾಕ್ ಹೊಡೆದಂಗಾಗಿ ಬಾಡಿ ಫುಲ್ ಕಂಟ್ರೋಲ್ಗೆ ಸಿಗುವುದಿಲ್ಲ. ಈ ಥರ ರೇರ್ ಪ್ರಾಬ್ಲಮನ್ನು ಅನುಭವಿಸುತ್ತಿರುವ ಹೀರೋಗೆ ಅವನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹಿಮಾಲಯದಲ್ಲಿ ಇದೆ ಎಂದು ತಿಳಿದುಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತಾನೆ. ಆ ಜರ್ನಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ, ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಅಂತೂ ಈ ಮೂವಿ ಅಂತೂ ನೀಡುತ್ತೆ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ZEE5ಯಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುತ್ತೆ, ನೋಡಿ, ಹೈಲಿ ರೆಕಮೆಂಡೆಡ್. ನಮ್ಮ ಲಿಸ್ಟ್ನ ನೆಕ್ಸ್ಟ್ ಮೂವಿ ಟಿಲ್ಲು ಸ್ಕ್ವೇರ್. ಈ ಟಿಲ್ಲು ಸ್ಕ್ವೇರ್ ಮೂವಿ ರೀಸೆಂಟಾಗಿ ರಿಲೀಸ್ ಆದ ಕಾಮಿಡಿ ರೊಮ್ಯಾನ್ಸ್ ಕ್ಯಾಟಗರಿ ಮೂವಿ. ಈ ಮೂವಿ 2022ರಲ್ಲಿ ರಿಲೀಸ್ ಆದ DJ ಟಿಲ್ಲು ಮೂವಿಯ ಕಂಟಿನ್ಯೂ ಸ್ಟೋರಿನೇ ಈ ಟಿಲ್ಲು ಸ್ಕ್ವೇರ್ ಮೂವಿ. ಪಾರ್ಟ್ 1 ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿಬಿಡಿ, ಇಲ್ಲಾಂದರೆ ಸ್ಟೋರಿ ಅರ್ಥ ಆಗುವುದಿಲ್ಲ. ಈ ಮೂವಿ ನೋಡಿದ ಮೇಲೆ ಸಿದ್ದು ಆ್ಯಕ್ಟಿಂಗ್ ಅಂತೂ ನೋಡಿಬಿಟ್ಟು ಅವರ ಆ್ಯಕ್ಟಿಂಗ್ ಅಂತೂ ಬೋಲ್ಡ್ ಆಗೋದಂತೂ ಪಕ್ಕ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಪಾರ್ಟ್ 1 ನೋಡಿದವರಿಗೆ ಗೊತ್ತಿರುತ್ತೆ. ಪಾರ್ಟ್ 1ನಲ್ಲಿ ರಾಧಿಕಾ ಎಂಬ ಹುಡುಗಿಯಿಂದ ಏನೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿರ್ತಾನೆ, ಆ ಪ್ರಾಬ್ಲಮಿಂದ ಹೊರಗೆ ಬರೋ ಪ್ರೋಸೆಸ್ನಲ್ಲಿ ಅವನು ಏನೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿರುತ್ತಾನೆ, ಆ ಮಿಸ್ಟೇಕಿಂದ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಎಂಬುದು ಟಿಲ್ಲು ಸ್ಕ್ವೇರ್ ಮೂವಿಯ ಸ್ಟೋರಿ ಆಗಿರುತ್ತೆ. ಈ ಮೂವಿಯನ್ನು ಫ್ರೆಂಡ್ಸ್ ಜೊತೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದಂತಹ ಮೂವಿ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುತ್ತೆ, ಒಂದ್ಸತಿ ನೋಡಿಲ್ಲ ಅಂದರೆ ನೋಡಿಬಿಡಿ. ನಮ್ಮ ಲಿಸ್ಟ್ನ ನೆಕ್ಸ್ಟ್ ಮೂವಿ ಹಾಯ್ ನಾನಾ. ಈ ಹಾಯ್ ನಾನಾ ಮೂವಿ 2023ರಲ್ಲಿ ರಿಲೀಸ್ ಆದ ರೊಮ್ಯಾನ್ಸ್ ಡ್ರಾಮಾ ಫೀಲ್ ಗುಡ್ ಮೂವಿ. ನನ್ನ ಪ್ರಕಾರ ಹಾರ್ಟ್ ಟಚ್ ಮಾಡೋ ಒನ್ ಆಫ್ ದಿ ಬೆಸ್ಟ್ ಫೀಲ್ ಗುಡ್ ಮೂವಿ. ಈ ಮೂವಿಯಲ್ಲಿ ಬರೋ ತಂದೆ ಮಗಳ ರಿಲೇಷನ್ಶಿಪ್ಗಂತೂ ನಾವು ಬಹಳ ಬೇಗ ಕನೆಕ್ಟ್ ಆಗಿಬಿಡ್ತೀವಿ. ಆ ರೀತಿ ಎಕ್ಸಿಕ್ಯೂಷನನ್ನು ಪ್ರೆಸೆಂಟ್ ಮಾಡಿದ್ದಾರೆ. ನಾನಿ ಅಣ್ಣ ಅವರು ಈ ಥರ ಫೀಲ್ ಗುಡ್ ಮೂವಿಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರ್ತವೆ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಈ ಮೂವಿಯ ಹೀರೋ ವಿರಾಜ್ ಈಸ್ ಎ ಫೋಟೋಗ್ರಾಫರ್. ಅವನಿಗೆ 6 ವರ್ಷದ ಒಂದು ಮಗು ಇರುತ್ತೆ. ಇದುವರೆಗೂ ಅವರ ತಾಯಿಯ ಬಗ್ಗೆ ಒಂದಿನಾನು ಅವಳಿಗೆ ಹೇಳಿರುವುದಿಲ್ಲ, ಆದರೆ ಹೇಳುವ ಪರಿಸ್ಥಿತಿ ಒಂದು ದಿನ ಬರುತ್ತೆ. ಹಾಗೆ ಯಶ್ನಾ ಎಂಬ ಹುಡುಗಿ ಅವರ ಲೈಫ್ನಲ್ಲಿ ಬಂದು ಏನೆಲ್ಲ ಪ್ರಾಬ್ಲಮ್ ಮಾಡ್ತಾಳೆ, ಆ ಮಗುವಿನ ತಾಯಿ ಯಾರು ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಹೈಲಿ ರೆಕಮೆಂಡೆಡ್.
ನಿಮ್ಮ ಫ್ಯಾಮಿಲಿ ಜೊತೆ ತಂದೆ ತಾಯಿಯ ಜೊತೆ ಈ ಮೂವಿಯನ್ನು ನೋಡಿ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಈ ಮೂವಿಯಂತೂ ನೀಡುತ್ತೆ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುತ್ತೆ. ಒಂದ್ಸತಿ ನೋಡಿಲ್ಲ ಅಂದರೆ ನೋಡಿಬಿಡಿ. ನಮ್ಮ ಲಿಸ್ಟ್ನ ನೆಕ್ಸ್ಟ್ ಮೂವಿ ಜೋ. ಈ ಜೋ ಮೂವಿ 2023 ರಿಲೀಸ್ ಆದ ರೊಮ್ಯಾನ್ಸ್ ಡ್ರಾಮಾ ಕ್ಯಾಟಗರಿ ಮೂವಿ. ಇದೊಂದು ಲವ್ ಸ್ಟೋರಿ ಮೂವಿ ಆಗಿರುತ್ತೆ. ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತಂತ ಹೇಳ್ತಿಲ್ಲ, ಒಂಥರ ಮೂವಿ ಚೆನ್ನಾಗಿದೆ. ಈ ಮೂವಿಯ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ ಕೂಡ ಇದ್ದರೂ ಈ ಮೂವಿಯನ್ನು ನೋಡಬಹುದು. ಈ ಮೂವಿಯ ಕೆಲವೊಂದು ಸೀನ್ಗಳಲ್ಲಿ ರಾಜಾ ರಾಣಿ, ಅರ್ಜುನ್ ರೆಡ್ಡಿ, ಮಲಯಾಳಂನ ಪ್ರೇಮಂ ಮೂವಿಯ ಫೀಲ್ ಅಂತೂ ಬರುತ್ತೆ. ಈ ಮೂವಿ ಅಂತೂ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಬಹಳ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಈ ಮೂವಿ ನೋಡುವಾಗ ಕಾಲೇಜ್ ಲೈಫ್ ಅಂತೂ ನೆನಪಾಗೋದಂತೂ ಪಕ್ಕ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ, ಒನ್ ಟೈಮ್ ವಾಚಬಲ್ ಮೂವಿ. ಈ ಮೂವಿ ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟು ಮೂವಿಗಳು ಸಾಕು ಅನ್ಕೊತೀನಿ. ಮುಂದೆ ಬರೋ ವಿಡಿಯೋಗಳಲ್ಲಿ ಬೇರೆ ಮೂವಿಗಳನ್ನು ಆ್ಯಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೇರೆ ವಿಡಿಯೋದೊಂದಿಗೆ ಮತ್ತೆ ಸಿಗುವ. ಬಾಯ್ ಫ್ರೆಂಡ್ಸ್.